ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದ ಉದ್ದೇಶ ಅಥವಾ ನಿಮ್ಮ ಮುಂದೆ ವಿಡಿಯೋ ಮಾಡುವ ಉದ್ದೇಶ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ವಿಚಾರವಾಗಿ ನಿಮ್ಮ ಬಗ್ಗೆ ಮಾತಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನು ಕೇಳ್ತಾ ಇವತ್ತು ಕೆಲವೊಂದು ವಿಚಾರ ವಿನಿಮಯಗಳನ್ನು ಮಾಡ್ತಾ ಇದ್ದೇನೆ. ಪ್ರಮುಖವಾಗಿ ನಾನು ಮಾಡುತ್ತಿರುವ ವಿಡಿಯೋಸ್ ಅತಿ ಹೆಚ್ಚಿನದಾಗಿ ದರ್ಗಾ ಹಾಗೂ ಧಾರ್ಮಿಕ ವಿಷಯಗಳಿಗೆ ಸಂಬಂಧಿಸಿದ್ದಾಗಿರುತ್ತದೆ. ಅದೇ ರೀತಿ ಕೆಲವೊಂದು ಸಾಮಾಜಿಕವಾಗಿ ಕೆಲವೊಂದು ಪ್ರಭಾವ ಬೀರುವ ಅಥವಾ ಬೆಳಕು ಚೆಲ್ಲುವಂತಹ ವಿಚಾರಗಳಲ್ಲೂ ಕೂಡ ವಿಡಿಯೋಸ್ ಮಾಡ್ತಾ ಇದ್ದೇನೆ. ಈ ಬಗ್ಗೆ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಡಿಯೋ ಮಾಡ್ತೇನೆ. ಈ ಬಗ್ಗೆ ಕೆಲವೊಂದು ವಿಚಾರ ನಿಮ್ಮ ಜೊತೆ ಮಾತಾಡ್ತೇನೆ. ಬನ್ನಿ ಸ್ನೇಹಿತರೆ, ನನ್ನ ಈ ವಿಡಿಯೋಸ್ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಒಂದು ಲೈಕ್, ಅದು ನನಗೆ ಒಂದು ಸ್ಫೂರ್ತಿ ಆಗ್ತದೆ. ಅದೇ ರೀತಿ ಇತರರಿಗೂ ಶೇರ್ ಮಾಡಿ. ಇಂತಿಂಥ ಚಾನಲ್ ಇದೆ, ಅದರಲ್ಲಿ ಕೆಲವೊಂದು ಮಾಹಿತಿಗಳು ಬರ್ತಾ ಇದೆ ಅಂತ. ಮಾಹಿತಿಗಳು ನಿಮ್ಮಷ್ಟು ನನಗೆ ಇರಲಿಕ್ಕಿಲ್ಲ, ಆದರೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ವಿಡಿಯೋಸ್ ಮೂಲಕ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಮುಂದೆ ಕೂಡ ಈ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳಿಸುವ ಪ್ರಯತ್ನ ಮಾಡ್ತೇನೆ ಫ್ರೆಂಡ್ಸ್. ಅದೇ ರೀತಿ ನಾನು ಹಾಕುವ ವಿಡಿಯೋಸ್ ಅತಿ ಹೆಚ್ಚಿನದಾಗಿ ದರ್ಗಾದಾಗಿದೆ. ಈ ದರ್ಗಾದ ವಿಚಾರವಾಗಿ ನಾನು ಕೆಲವೊಂದು ಚರಿತ್ರೆಗಳನ್ನು ಈ ರೀತಿ ಹೇಳ್ತೇನೆ. ಅದು ಕೆಲವೊಂದು ಚರಿತ್ರೆ ಸಂಗ್ರಹಿಸಿ ಹೇಳುವುದಾಗಿದೆ, ಕೆಲವೊಂದು ಅಲ್ಲಿ ಅವರಿಂದ ತಿಳಿದುಕೊಂಡು ಹೇಳುವುದು. ಹೆಚ್ಚಿನದಾಗಿ ನೈಜ ವಿಷಯಗಳನ್ನು ಮಾತ್ರವಷ್ಟೇ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಬಹುತೇಕವಾಗಿ ನನಗೆ ಅರ್ಧಂಬರ್ಧ ಚರಿತ್ರೆ ಗೊತ್ತಿರ್ತದೆ. ಅಂತಹ ವಿಡಿಯೋಸ್ಗಳನ್ನು ನಾನು ಯಾವತ್ತೂ ಅಲ್ಲಿ ಚರಿತ್ರೆಯನ್ನು ಹೇಳಲಿಕ್ಕೆ ಹೋಗುವುದಿಲ್ಲ, ಅದರ ಪರಿಚಯವಷ್ಟೇ ಮಾಡ್ತಾ ಇದ್ದೇನೆ ದರ್ಗಾದ್ದು. ಆ ಬಳಿಕ ಮುಂದೆ ಡೀಟೇಲ್ಸ್ ಆಗಿ ತಿಳಿದ ಬಳಿಕ ಅಷ್ಟೇ ಅದರ ಪರಿಚಯ ಹೇಳ್ತೇನೆ ಅಂತ ವಿಡಿಯೋಸ್ಗಳಲ್ಲಿ ಕೂಡ ಹೇಳ್ತೇನೆ. ಈಗ ನಾನು ಹೇಳ್ತಿರುವ ಪ್ರಮುಖ ಅಂಶವೇನೆಂದರೆ, ನಾನು ಈ ದರ್ಗಾದ ವಿಡಿಯೋಸ್ ಹಾಕ್ತೇನೆ, ಅದರ ಬಗ್ಗೆ ಹಾಕ್ತೇನೆ, ಎಲ್ಲ ಆಗ್ತಾ ಇರ್ತೇನೆ. ಈ ಬಗ್ಗೆ ಹಲವಾರು ಅಭಿಪ್ರಾಯಗಳು ಕೂಡ ಬರ್ತಾ ಇರ್ತದೆ. ನೀವು ಕೂಡ ನೋಡ್ತಾ ಇರಬಹುದು, ಕಮೆಂಟ್ ಬಾಕ್ಸ್ ನೋಡಿದರೆ ಗೊತ್ತಾಗ್ತದೆ. ಕೆಲವೊಂದು ನೆಗೆಟಿವ್ ಕಮೆಂಟ್ಗಳು ಕೂಡ ಬರ್ತದೆ, ಹಾಗೆ ಹೀಗೆ ಅಂತ, ದರ್ಗಾ ಇಸ್ಲಾಮಿನ ಆಚರಣೆ ಅಲ್ಲ ಹಾಗೆ ಹೀಗೆ ಅಂತೆಲ್ಲ. ಇದೆಲ್ಲ ಕಮೆಂಟ್ಗಳನ್ನು ನಾವು ಸ್ವೀಕರಿಸಲೇಬೇಕಾಗ್ತದೆ. ಯಾರು ಹೇಗೆ ಕಮೆಂಟ್ ಹಾಕಿದ್ರು ಕೂಡ ನಾವು ಸ್ವೀಕರಿಸಬೇಕಾಗ್ತದೆ. ಅದು ನಮ್ಮ ಒಂದು ವಿಡಿಯೋಸ್ ಹಾಕುವವರಾಗಿ ನಮ್ಮ ಒಂದು ವಿಡಿಯೋಸ್ ಮಾಡುವುದು, ಅದರ ಬಗ್ಗೆ ಅಭಿಪ್ರಾಯವನ್ನು ಹೇಳಲಿಕ್ಕೋಸ್ಕರ ಕಮೆಂಟ್ ಬಾಕ್ಸ್ ಇರುವ ಕಾರಣ ಖಂಡಿತವಾಗಿಯೂ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ ಅಂತ ಮನಬಿಚ್ಚಿ ನೀವು ತಿಳಿಸಬಹುದು. ಅದೇ ರೀತಿ ಈ ದರ್ಗಾದ ವಿಡಿಯೋಸ್ ಹಾಕುವಾಗ ನಾನು ಕೆಲವೊಂದು ವಿಷಯಗಳನ್ನು ಹೇಳದೆ ಬಾಕಿ ಇಡ್ತೇನೆ. ಯಾಕೆಂದ್ರೆ ಎಲ್ಲ ದರ್ಗಾಗಳಲ್ಲಿ ಒಂದೇ ರೀತಿ ಇರುವುದಿಲ್ಲ. ಬಹುತೇಕ ನಾನು ಹೋದ ಕಡೆ ಆಗಿರಬಹುದು, ಇನ್ನು ಹೋಗುವ ಕಡೆ ಆಗಿರಬಹುದು, ಎಲ್ಲ ಕಡೆ ಒಂದೇ ರೀತಿ ಇರುವುದಿಲ್ಲ. ಕೆಲವೊಂದು ದರ್ಗಾಗಳಲ್ಲಿ ಅನಾಚಾರ ನಡೆಯುವುದಿಲ್ಲ ಅಂತ ಹೇಳುವುದಿಲ್ಲ, ನಡೆಯುತ್ತದೆ. ಅವರಿಗೆ ಧಾರ್ಮಿಕ ಅರಿವಿನ ಕೊರತೆ ಇರ್ತದೆ. ಅಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರುಗಳು ದೀನಿ ಪ್ರಬೋಧನೆ ನಡೆಸಿ ಇಸ್ಲಾಮಿಕ್ ಕಂಪನ್ನು ಪಸರಿಸಿ ಅಲ್ಲಿಯ ಜನರನ್ನು ಸತ್ಯದಾರಿಗೆ ತಂದಾಗಿದೆ ಅಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವುದು. ಆದರೆ ಕಾಲಕ್ರಮೇಣ ಇವುಗಳ ಬಗ್ಗೆ ಒಂದೊಂದಾಗಿ ಆಗಿ ಕಾಲಕ್ರಮೇಣ ಅಲ್ಲಿಯ ಜನ ದೀನಿನ ಒಂದು ಮಹತ್ವವನ್ನು ಅರಿಯದೆ ಕೆಲವೊಂದು ರೀತಿ ಅನಾಚರಣೆಗಳನ್ನು ನಡೆಸ್ತಾರೆ. ಇಲ್ಲ ಅಂತ ಇಲ್ಲ. ನಾವು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ಆಗಿರಬಹುದು ಅಥವಾ ಬೇರೆ ಕಡೆಗೆ ಹೋದ್ರೆ ಎಲ್ಲ ಕೆಲವೊಂದು ಅನಾಚಾರಗಳು ಕಾಣುವುದಿಲ್ಲ ಅಂತಲ್ಲ, ಅದನ್ನು ನಿಲ್ಲಿಸ್ಲಿಕ್ಕೂ ಆಗ್ತದೆ. ಅದೇ ರೀತಿ ಅದನ್ನು ಒಂದು ಮುಂದಿಟ್ಟುಕೊಂಡು ಆ ದರ್ಗಾಕ್ಕೆ ಹೋಗುವುದೇ ಶಿರ್ಕ್ ಎಂಬ ಭಾವನೆ ಅಥವಾ ದರ್ಗಾಕ್ಕೆ ಹೋಗುವುದು ಒಂದು ಆರಾಧನೆ ಅಂತ ಬಿಂಬಿಸುವುದು ಅದು ಕೂಡ ಸರಿಯಲ್ಲ. ಯಾಕೆಂದ್ರೆ ಇಸ್ಲಾಮಿನ ಪ್ರಬೋಧನೆ ನಡೆಸಿಯಾಗಿದೆ ಅವರಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವುದು. ಅಲ್ಲಾಹನ ಇಷ್ಟದಾಸರಾಗಿದ್ದಾರೆ. ಇದು ನಾನು ಪ್ರತಿಯೊಂದು ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೇನೆ. ಈ ಹಿಂದೆ ಒಂದು ವಿಡಿಯೋಸ್ ಮಾಡಿದ್ದೆ, ಅದರಲ್ಲಿ ಕೂಡ ಹೇಳಿದ್ದೇನೆ, ಅಲ್ಲಾಹನ ಇಷ್ಟದಾಸರನ್ನು ನಾವು ಇಷ್ಟಪಡುವುದರಲ್ಲಿ ತಪ್ಪೇನು ಅಂತ. ಅದೇ ರೀತಿಯಾಗಿದೆ. ಇದಕ್ಕೆ ಪೂರಕವಾದ ಹದೀಸ್ಗಳೆಲ್ಲವಿವೆ, ಅವುಗಳನ್ನೆಲ್ಲ ನಾನೀಗ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆಂದ್ರೆ ಆ ಹದೀಸ್ಗಳನ್ನು ನಾನು ಹೇಳಿದ್ರು ಕೂಡ ಅಥವಾ ಅಷ್ಟು ಧಾರ್ಮಿಕ ಪಾಂಡಿತ್ಯ ನನ್ನಲ್ಲಿ ಇಲ್ಲದಿದ್ರೂ ಕೂಡ ಹಲವಾರು ಆಲಿಮ್ಗಳ ಮೂಲಕ ತಿಳಿದುಕೊಂಡಿದ್ದೇನೆ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿದುಕೊಂಡಿದ್ದೇನೆ. ನನಗೆ ನನ್ನ ಈ ಕೆಪಾಸಿಟಿ ಎಷ್ಟುಂಟು, ನನಗೆ ಎಷ್ಟು ಜ್ಞಾನ ಉಂಟು ಆ ಮಟ್ಟಿಗೆ ಅಷ್ಟೇ ತಿಳಿದುಕೊಂಡಿದ್ದೇನೆ. ಅದಕ್ಕಿಂತ ಜಾಸ್ತಿ ತಿಳಿದುಕೊಳ್ಳಲು ಹೋಗಲಿಲ್ಲ ನಾನು. ಯಾಕೆಂದ್ರೆ ಹಲವಾರು ಸಂಶಯಗಳಿದ್ರು ನಾನು ಬೇರೆ ಯಾರ ಹತ್ರ ಕೇಳುವುದಿಲ್ಲ. ನಾನು ನಮ್ಮ ಧಾರ್ಮಿಕ ಪಂಡಿತರಿರ್ತಾರೆ, ಆಲಿಮ್ಗಳಿರ್ತಾರೆ ಅಥವಾ ಉಸ್ತಾದರ್ಗಳಿರ್ತಾರೆ, ಅವರ ಹತ್ರ ಕೇಳಿ ನನ್ನ ಈ ಸಂಶಯಗಳನ್ನು ನಾನು ಪರಿಹರಿಸುವುದು. ಅದೇ ರೀತಿ ಈ ದರ್ಗಾದ ಬಗ್ಗೆ ಎಲ್ಲ ಕೆಲವೊಂದು ವಿಚಾರಗಳನ್ನು ಹೇಳುವಾಗ ಬಹಳಷ್ಟು ಸೂಕ್ಷ್ಮವಾಗಿ ಹೇಳಬೇಕಾಗ್ತದೆ. ಕೆಲವೊಂದು ದರ್ಗಾಗಳಲ್ಲಿ ಅನಾಚಾರ ನಡೀತದೆ, ಇಲ್ಲ ಅಂತ ಇಲ್ಲ. ಕೆಲವೊಂದು ದರ್ಗಾಗಳಲ್ಲಿ ದರ್ಗಾಕ್ಕೆ ಹೋಗಿ ಈ ಸುಜೂದ್ ಮಾಡೋದು ಕೂಡ ಕಾಣ್ತದೆ. ಅವರಿಗೆ ಧಾರ್ಮಿಕ ಪ್ರಜ್ಞೆ ಎಂಬುದಿರುವುದಿಲ್ಲ. ಅದನ್ನು ನಾವು ಆಗಲೇ ಸರಿಪಡಿಸಬೇಕಾಗ್ತದೆ. ಆಗಲೇ ಸರಿಪಡಿಸುವುದು ಅಂದ್ರೆ ಅಲ್ಲೇ ನಿಂತು ಅವರಿಗೆ ಎರಡು ಬಿಟ್ಟು ಹೇಳುವುದಲ್ಲ, ದರ್ಗಾಕ್ಕೆ ಸುಜೂದ್ ಹಾಕಬಾರ್ದು ಹಾಗೆ ಹೀಗೆ ಅಂತ. ಹಾಗೆ ಹೇಳಿದ್ರೆ ಹೆಚ್ಚು ಕಮ್ಮಿ ಆಗ್ತದೆ. ಯಾಕೆಂದ್ರೆ ಗೊತ್ತಿರಬಹುದಲ್ಲ, ಈಗ
ಅವರವರವರ ಭಾವನೆಯಲ್ಲಿ ಒಂದೊಂದು ರೀತಿ ಇರ್ತದೆ. ಆಗ ಸಾಫ್ಟ್ ಆಗಿ ಒಂಥರ ತಂತ್ರಗಾರಿಕೆಯಲ್ಲಿ ನಾವು ಹೇಳ್ಬೇಕಾಗ್ತದೆ ಪ್ರತಿಯೊಂದು ವಿಚಾರದಲ್ಲೂ. ಇದನ್ನು ನಮ್ಮ ಈ ಆಲಿಮ್‌ಗಳೀಗ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿ ದಾವತ್ ಮಾಡ್ತಾ ಇದ್ದಾರೆ. ದೀನಿ ಪ್ರಬೋಧನೆ ಮಾಡ್ತಾ ಇದ್ದಾರೆ. ಅಲ್ಲಿ ತುಂಬಿರುವ ಈ ಧಾರ್ಮಿಕವಾಗಿ ಜ್ಞಾನ ಮತ್ತು ಅಜ್ಞಾನ ಎರಡಿರ್ತದೆ. ನಂಬಿಕೆ ಮತ್ತು ಮೂಢನಂಬಿಕೆಗಳಿಗೆ ಯಾವ ರೀತಿ ಡಿಫರೆನ್ಸ್ ಇರ್ತದೆ, ಅದೇ ರೀತಿಯಾಗಿದೆ ಜ್ಞಾನ ಅಜ್ಞಾನಕ್ಕಿರುವ ಡಿಫರೆನ್ಸ್ ಈಗ. ಅಜ್ಞಾನವನ್ನೇ ಕೆಲವರು ಜ್ಞಾನ ಅಂತ ತಿಳಿದುಕೊಂಡಿರ್ತಾರೆ. ಅದೇ ರೀತಿ ಉತ್ತರ ಕರ್ನಾಟಕ ಭಾಗಕ್ಕೆ ನಮ್ಮ ಇಲ್ಲಿ ಎಲ್ಲ ದಕ್ಷಿಣ ಕನ್ನಡ ಉಡುಪಿ ಭಾಗದ ಆಲಿಮ್ಗಳು ಅಥವಾ ಉಸ್ತಾದರ್ಗಳು ಹೋಗಿ ಅಲ್ಲಿ ದೀನಿ ದಾವತ್ ನಡೆಸಿ ಅವರಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ಮಾತ್ರ, ಈ ರೀತಿ ಮಾಡಿದ್ರೆ ಹೀಗೆ ಅಂತೆಲ್ಲ. ಆ ಕಾರಣದಿಂದಾಗಿದೆ ಈಗ ಹಲವಾರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಮಂದಿ ಧಾರ್ಮಿಕ ಜ್ಞಾನವನ್ನು ಪಡೆದು ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿ ದರ್ಗಾದ ಬಗ್ಗೆ ಕೂಡ ಹಲವಾರು ರೀತಿಯಲ್ಲಿ ಅನಾಚಾರಗಳು ನಡೀತಿತ್ತು ದರ್ಗಾದ ಸುತ್ತ ವಠಾರದಲ್ಲಿ. ಅದೆಲ್ಲ ಈಗ ನಿಂತು ಸಂಪೂರ್ಣವಾಗಿ ಮಹಾತ್ಮರನ್ನು ಹೇಗೆ ಗೌರವಿಸಬೇಕು, ಯಾವ ರೀತಿ ನಾವು ಮಹಾತ್ಮರನ್ನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರ ಬಗ್ಗೆ ನಡೆಬೇಕು, ಅಲ್ಲಿ ಯಾವ ರೀತಿ ನಾವು ವರ್ತಿಸಬೇಕು, ಪ್ರತಿಯೊಂದರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯುತ್ತಾ ಇದೆ ಅಲ್ಲಿಯ ಜನರಿಗೆ. ಇಲ್ಲಿ ತೊಂದರೆ ಇಲ್ಲ, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಈ ಭಾಗದಲ್ಲಿ ತೊಂದರೆ ಇಲ್ಲ, ಅಲ್ಲೆಲ್ಲ ಸಾಧಾರಣವಾಗಿ ಧಾರ್ಮಿಕ ಜ್ಞಾನದ ಅರಿವು ಇರ್ತದೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಧಾರ್ಮಿಕ ಜ್ಞಾನದ ಬಗ್ಗೆ ಅರಿವು ಕಡಿಮೆ ಇದ್ದ ಕಾರಣ ಕೆಲವೊಂದು ಅನಾಚಾರಗಳು ನಡೆಯುತ್ತದೆ. ಇದು ಇಲ್ಲಿ ಮಾತ್ರ ಅಲ್ಲ, ನಾನು ಮುತ್ತುಬೇಟೆ ದರ್ಗಾಕ್ಕೆ ಹೋಗಿದ್ದಾಗ ಕೂಡ ಅಲ್ಲಿ ಕೂಡ ಯಾವ ರೀತಿ ಅಂದ್ರೆ, ನಾವು ದರ್ಗಾ ಜಿಯಾರತ್ ಮಾಡಿ ವಾಪಸ್ ಬರುವಾಗ ಮುತ್ತುಬೇಟೆಯ ಮುಖ್ಯ ದರ್ಗಾ ಅಲ್ಲ ದಾವುದುಲ್ ಹಕೀಂ ದರ್ಗಾದಲ್ಲಿ ಅಲ್ಲಿ ಕೂಡ ಹಣ ಪೀಕಿಸುವವರು ಇರ್ತಾರೆ ಹೊರಗಡೆ ನಿಂತು, ಅಷ್ಟು ಕೊಡಿ ಇಷ್ಟು ಕೊಡಿ ಹಾಗೆ ಹೀಗೆ ಅಂತ. ಅದೇ ರೀತಿ ಬೇರೆ ದರ್ಗಕ್ಕೆ ಹೋದಾಗ ಅಲ್ಲಿ ಕೂಡ ಹಾಗೆ ನಾವು ವಾಪಸ್ ದರ್ಗಾ ಜಿಯಾರತ್ ಮಾಡಿ ವಾಪಸ್ ಬರುವಾಗ ಅಲ್ಲಿ ಬಾಟ್ಲ್ ಅದರಲ್ಲೆಲ್ಲ ನೀರಿಟ್ಕೊಂಡು ಏನ್ ಹೇಳ್ತಾರೆ ಅಂದ್ರೆ 10 ರೂಪಾಯಿ ಕೊಡಿ ದರ್ಗಾದ ನೀರು ಹಾಗೆ ಹೀಗೆ ಅಂತೆಲ್ಲ. ಯಾಕೆಂದ್ರೆ ಅವರದೊಂದು ಹಣ ಮಾಡುವ ಕೆಲವರು ಅಲ್ಲಿ ಇರ್ತಾರೆ ಹೊರಗಡೆ ನಿಂತೆಲ್ಲ. ಅವ್ರನ್ನೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಓಡಿಸ್ಲಿಕ್ಕೆ ಆಗುದಿಲ್ಲ, ಮತ್ತೆ ಮತ್ತೆ ಬರ್ತಾರೆ ಅವರು. ಅಂತಹದೇ ಒಂದು ತಂಡ ಕೂಡ ಇರ್ತದೆ ಅವರಿಗೆ. ಅದು ಯಾಕೆಂದ್ರೆ ಅವ್ರಿಗೊಂದು ಹಣ ಮಾಡುವ ಉದ್ದೇಶ ಆಗಿರಬಹುದು. 10 ರೂಪಾಯಿ ಅಂತ ಹೇಳಿ ಸಾವಿರಾರು ಜನರು ಬರುವಾಗ ಎಷ್ಟಾಗ್ಬೋದು ಅಂತ ನೀವೇ ಊಹಿಸಿ. 10 ರೂಪಾಯಿ ಮಾತ್ರ ಅಲ್ಲ, ಕೆಲವರು 50, 100 ರೂಪಾಯಿ, ಕೆಲವರು 500 ರೂಪಾಯಿ ಕೂಡ ಕೊಡ್ತಾರೆ. ಅಂದ್ರೆ ನಮ್ಮ ಒಂದು ಈ ಧಾರ್ಮಿಕತೆಯನ್ನು ಅಥವಾ ನಮ್ಮ ಒಂದು ಈ ಮಹಾತ್ಮರ ಮೇಲಿರುವ ಒಂದು ನಂಬಿಕೆಯನ್ನು ಕೆಲವೊಬ್ರು ದುರುಪಯೋಗ ಪಡಿಸುವುದು ಇದೆ, ಇಲ್ಲ ಅಂತ ಇಲ್ಲ. ಇದೆ. ಆ ಕಾರಣದಿಂದಾಗಿದೆ ಅಲ್ಲಿ ಕೆಲವರು ನೀರು ಕೊಡ್ತೇನೆ 10 ರೂಪಾಯಿ ಕೊಡಿ ಕೇಳಿ ತಗೊಳ್ತಾರೆ. ನೀವು ಕೊಟ್ಟಷ್ಟು ಹಣ ಅಲ್ಲ, 10 ರೂಪಾಯಿ ಕೊಡಿ 20 ರೂಪಾಯಿ ಅಂತ ಕೇಳಿ ತಗೊಳ್ತಾರೆ. ಅಂದ್ರೆ ಅದೊಂದು ಅವರದು ಏನೋ ಅಂತ ಗೊತ್ತಿಲ್ಲ. ಆದ್ರೆ ನಾವು ಹೋಗುವುದು ಅಲ್ಲಿ ಅಲ್ಲಾಹನ ಮಹಾತ್ಮರು ಅಥವಾ ಅಲ್ಲಾಹನ ಇಷ್ಟದಾಸರನ್ನು ಸಂದರ್ಶಿಸಲಾಗಿರುತ್ತದೆ, ಅಥವಾ ಅಲ್ಲಾಹನ ಔಲಿಯಾಗಳನ್ನು ಸಂದರ್ಶಿಸಿ ನಮ್ಮ ಕಷ್ಟವನ್ನು ಅಲ್ಲಿ ಹೇಳಿ ಅಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಲಿಕ್ಕೋಸ್ಕರ ಆಗಿದೆ ನಾವು ದರ್ಗಾ ಜಿಯಾರತ್ ಮಾಡುವುದು. ಪ್ರತಿಯೊಂದು ಕೂಡ ಹಾಗೆ. ಅದರಲ್ಲಿ ಏರ್ವಾಡಿಯಲ್ಲಿ ಹಾಗೇನಿರಲಿಲ್ಲ. ದರ್ಗಾದಲ್ಲಿ ಹಣ ಪೀಕಿಸುವವರು ಬಹಳಷ್ಟು ಕಡಿಮೆ ಇರಲಿಲ್ಲ ಅಂತ ಅನಿಸ್ತದೆ. ಅದೇ ರೀತಿ ಅಜ್ಮೀರ್ಗೆ ಹೋದ್ರೆ ಅಲ್ಲಿ ಕೂಡ ಹಾಗೆ ಬಹಳಷ್ಟು ಜನ ಹೊರಗಡೆ ಈ ಹಣ ಮಾಡುವ ಕೆಲವೊಂದು ಹಾಗೆ ಹಣ ಕೊಡಿ ಹೀಗೆ ಹಣ ಕೊಡಿ ಅಂತ ಕೇಳುವವರೆಲ್ಲ ಇದ್ದಾರೆ. ಅದಕ್ಕೆಲ್ಲ ನಾವು ಆ ಬಲೆಗೆ ಬೀಳ್ಬಾರದು ಅಷ್ಟೇ. ನಮ್ಮ ಉದ್ದೇಶ ಒಂದೇ ಆಗಿರ್ತದೆ. ಯಾಕೆಂದ್ರೆ ನಾವು ಹೋಗುವುದು ಜಿಯಾರತ್ ಮಾಡಲು, ಅಥವಾ ನಮ್ಮ ಯಾವುದಾದ್ರೂ ಸಮಸ್ಯೆ ಇದ್ರೆ ನಾವು ಅಲ್ಲಾಹನ ಔಲಿಯಾಗಳ ಸನ್ನಿಧಿಗೆ ಹೋಗ್ತೇವೆ. ಹೆಚ್ಚಿನದಾಗಿ ಎಲ್ಲ ಮುಸ್ಲಿಮರು ಬಹುತೇಕ, ಕೆಲವೊಂದು ವಿಭಾಗಗಳನ್ನು ಹೊರತುಪಡಿಸಿ ಮುಸ್ಲಿಮರೆಲ್ಲರೂ ಬಹುತೇಕ ಔಲಿಯಾಗಳ ಸನ್ನಿಧಿಗೆ ಹೋಗ್ತಾರೆ, ಮಹಾತ್ಮರುಗಳ ಸನ್ನಿಧಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಜಿಯಾರತ್ ಮಾಡಿಯೇ ಮಾಡ್ತಾರೆ. ಜಿಯಾರತ್ ಮಾಡಿ ತಮ್ಮ ಕಷ್ಟಗಳನ್ನು ಅಲ್ಲಾಹನ ಬಳಿ ಹೇಳ್ತಾರೆ. ಪ್ರತ್ಯೇಕವಾಗಿ ಹೇಳ್ತೇನೆ, ಅಲ್ಲಿ ಹೋಗಿ ಕೂಡ ದುವಾ ಮಾಡುದು ಅವರು ಅಥವಾ ಪ್ರಾರ್ಥನೆ ಮಾಡುದು ಅಲ್ಲಾಹನ ಬಲಿಯಾಗಿದೆ, ಅಲ್ಲಾಹನನ್ನು ಬಲಿಯಾಗಿದೆ, ಅಲ್ಲಿ ಔಲಿಯಾಗಳನ್ನು ಮುಂದಿಟ್ಟುಕೊಂಡಾಗಿದೆ. ಇದನ್ನು ಮತ್ತೆ ಮತ್ತೆ ನಾನು ವಾಪಸ್ ಹೇಳುವ ಕಾರಣ ಇಷ್ಟೇ. ಕೆಲವೊಬ್ಬರು ಹಲವಾರು ರೀತಿಯಲ್ಲಿ ಕಮೆಂಟ್ ಮಾಡ್ತಾರೆ, ಮತ್ತೆ ಕೂಡ ಕುರಾಫಿ ಅಂತ ಕಮೆಂಟ್ ಬರ್ತಾ ಉಂಟು. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈ ಬಗ್ಗೆ ನಾನು ಟೆನ್ಷನ್ ಮಾಡುದಿಲ್ಲ, ಆದ್ರೂ ಒಬ್ಬ ಮುಸ್ಲಿಮನನ್ನು ಮತ್ತೊಬ್ಬ ಮುಸ್ಲಿಮ ಕುರಾಫಿ ಅಂತ ಹೇಳುವುದು ಅದು ಎಷ್ಟು ದೊಡ್ಡ ಘೋರ ಅಪರಾಧ ಅಂತ ಅವರು ಧಾರ್ಮಿಕ ಜ್ಞಾನವನ್ನು ಅರಿತರೆ ಗೊತ್ತಾಗ್ತದೆ. ಆ ಕಾರಣದಿಂದಾಗಿದೆ ಹೇಳುವುದು ಮತ್ತೆ ಯಾಕೆಂದ್ರೆ ಒಬ್ಬನನ್ನು ಕರೆದು ತಮ್ಮ ಈಮಾನನ್ನು ನಷ್ಟಪಡಿಸುವುದು ಎಷ್ಟು ಸರಿ ಅವರು. ಆ ಕಾರಣದಿಂದಾಗಿದೆ. ಅದು ಕಮೆಂಟ್ ಮೂಲಕವಾಗಿರ್ಲಿ ಯಾವುದೇ ಆಗಿರ್ಲಿ ನಮ್ಗೆ ವಿಷಯ ತಲುಪ್ತದಲ್ಲ, ಹಾಗೆ ಆಗಿರ್ತದೆ ಫ್ರೆಂಡ್ಸ್. ಅದೇ ರೀತಿ ಹೀಗೆ ಹಲವಾರು ದರ್ಗಾದ ಬಗ್ಗೆ ಇನ್ನೂ ಕೂಡ ಮುಂದೆ ಕೂಡ ಮತ್ತಷ್ಟು ವಿಡಿಯೋಸ್ಗಳು ಬರ್ತಾ ಇರ್ತದೆ. ದರ್ಗಾ ಮಾತ್ರವಲ್ಲ, ನನ್ನ ಚಾನೆಲ್ನಲ್ಲಿ ಎಲ್ಲಾ ರೀತಿಯ ವಿಡಿಯೋಸ್ಗಳನ್ನು ನಾನು ಹಾಕ್ತಾ ಇರ್ತೇನೆ. ಧಾರ್ಮಿಕವಾದದ್ದು ಮಾತ್ರ ಅಲ್ಲ, ಶೈಕ್ಷಣಿಕವಾದದ್ದಾಗಿರಬಹುದು ಅಥವಾ ಸಾಮಾಜಿಕವಾಗಿರಬಹುದು ಅಥವಾ ಎಲ್ಲ ರೀತಿಯ ವಿಡಿಯೋಸ್ಗಳು ನಾನು ಹಾಕ್ತೇನೆ. ಒಂದೇ ಧರ್ಮಕ್ಕೆ ಸೀಮಿತವಲ್ಲ ಈ ಚಾನೆಲ್, ಪ್ರತ್ಯೇಕವಾಗಿ ಹೇಳ್ತೇನೆ. ಮತ್ತೆ ಕೂಡ ಅತಿ ಹೆಚ್ಚಿನದಾಗಿ ದರ್ಗಾದ ವಿಡಿಯೋಸ್ ಹಾಕುವ ಕಾರಣವಿಷ್ಟೇ. ನಾನು ಅತಿ ಹೆಚ್ಚಾಗಿ ದರ್ಗಾಗಳಿಗೆ ಹೋಗ್ತಾ ಇರುವ ಕಾರಣ ನನಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಬಗ್ಗೆ ಪರಿಚಯ ಇರಲಿ ಅಂತ ಒಂದೇ ಒಂದು ಉದ್ದೇಶಕ್ಕಾಗಿದೆ
ದರ್ಗಾದ ವಿಡಿಯೋಸ್ಗಳನ್ನು ಹಾಕ್ತಾ ಇರುವುದು. ಮುಂದೆ ಕೂಡ ಹಾಕ್ತಾ ಇರ್ತೇನೆ, ಇನ್ನು ಕೂಡ ಹಾಕ್ತೇನೆ. ಪ್ರತಿಯೊಂದು ದರ್ಗಾಗಳು ಹಲವಾರಿದೆ, ಎಲ್ಲಾ ದರ್ಗಾಗಳ ಪರಿಚಯ ನಿಮಗೆ ಮಾಡಿಸ್ತೇನೆ ಅಂತ ಹೇಳುತ್ತಾ ನಾನು ನನ್ನ ಈ ಒಂದು ಪುಟ್ಟ ವಿಡಿಯೋ ಇವತ್ತು ಮಾಡಿದ್ದೇನೆ. ಅದನ್ನು ಈ ಕ್ಷಣದಲ್ಲಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳುತ್ತಾ, ಹೀಗೆ ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು. ಬಾಯ್ ಬಾಯ್.